ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದೊಳ್ಳೆ ಹೇರ್ ಆಯಿಲ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಹೇರ್ ಆಯಿಲು ನಾನೇ ಮಾಡ್ಕೊಂಡಿದ್ದು. ಇದ್ರ ಜೊತೆ ನಾನು ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಹರಳೆಣ್ಣೆನ ಸೇರಿಸ್ತಾ ಇದ್ದೀನಿ. ಇದೊಂದು 1/4 ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಈಗ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರೊಳಗೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಆ ಬೌಲ್ನ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಳಿ. ನಿಮ್ಮ ಹೇರು ಲೆಂತಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ತೊಗೋಬೋದು. ನೋಡಿ, ಈ ಎಣ್ಣೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಕೂದಲು ಕೂಡ ಉದ್ದ ಬೆಳೆಯೋಕ್ಕೆ ಸಹಾಯ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ನಿವಾರಣೆ ಆಗುತ್ತೆ. ಹರಳೆಣ್ಣೆ ಮಿಕ್ಸ್ ಮಾಡಿರೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ನೆತ್ತಿ ಕೂಡ ತಂಪಾಗಿರುತ್ತೆ. ನೋಡಿ, ಈಗ ಪ್ರಿಪೇರ್ ಆಯಿತು. ಈಗ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕೂದಲಿಗೆ ಆಯಿಲ್ ಹಚ್ಚೋಕ್ಕೂ ಮೊದಲು ಕೂದಲನ್ನು ಸಿಕ್ಕಿಲ್ದೇ ಇರೋ ರೀತಿ ಬಾಚ್ಕೊಳ್ಳೋಣ. ಕೂದಲಲ್ಲಿ ಸಿಕ್ಕೇನೂ ಇರಬಾರ್ದು. ಈ ರೀತಿ ದೊಡ್ಡ ಹಲ್ಲಿರುತ್ತಲ್ಲ, ಆ ಥರ ಹಣ್ಗೆನ ಉಪಯೋಗಿಸಿ ಈ ಥರ ನೀಟಾಗಿ ಬಾಚ್ಕೊಳ್ಳಿ. ನೋಡಿ, ಈಗ ಸಿಕ್ಕೆಲ್ಲ ಹೋಯಿತು. ಈಗ ಎಣ್ಣೆನ ಈಗ ಬೆರಳ ಸಹಾಯದಿಂದ ಈಗ ಸ್ವಲ್ಪ ಹಚ್ಕೊಳ್ಳಿ. ನೀವು ಕೂದಲಿಗೆ ಎಣ್ಣೆ ಹಚ್ಚೋಕ್ಕಿಂತ ಕೂದಲಿನ ಬುಡಕ್ಕೆ ಎಣ್ಣೆ ಹಚ್ಚಬೇಕಾಗತ್ತೆ. ನಾನು ಹರಳೆಣ್ಣೆ ಮತ್ತು ನಾನೇ ಹೋಮ್ ಮೇಡ್ ಆಯಿಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದು ಬೆಚ್ಚಗಿರುವಾಗಲೇ ತಲೆ ಬುಡಕ್ಕೆಲ್ಲ ಹಚ್ಕೊಳ್ಳಿ. ತಲೆ ಬುಡಕ್ಕೆಲ್ಲ ಹಚ್ಚಾದ್ಮೇಲೆ ಲಾಸ್ಟ್ಗೆ ಈ ಥರ ಕೂದಲಿನ ಬುಡ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಡಿ. ಹೇರ್ ಆಯಿಲಿಂಗ್ ಮಾಡಿ ಆಯಿತು. ಈಗ ಒಂದು ಒಳ್ಳೆ ಮಸಾಜ್ ಕೊಟ್ಕೊಳ್ಳೋಣ. ನೋಡಿ, ನಾನು ಮಸಾಜ್ ಮಾಡೋಕ್ಕೆ ಈ ಥರದ್ದು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಕೂದಲು ಉದ್ದ ಬೆಳೆಯೋಕ್ಕೆ ಮತ್ತು ದಪ್ಪ ಆಗೋಕ್ಕೆ ಕೂಡ ಸಹಾಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಅರ್ಧ ಗಂಟೆ ಮಸಾಜ್ ಮಾಡ್ಕೊಳ್ಳಿ. ಈಗ ಮಸಾಜ್ ಎಲ್ಲ ಮುಗೀತು. ಮತ್ತೆ ಹಣಿಗೆಲಿ ಕೂದಲನ್ನ ಬಾಚೋಕ್ಕೆ ಹೋಗಬೇಡಿ, ಹಾಗೆ ಒಂದು ಲೂಸಾಗಿ ಜಡೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಜಡೆ ಹಾಕ್ಕೊಂಡು ಮಲಗಿ ಕೊನೆಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿ. ಅದು ಬೆಚ್ಚನ ನೀರಲ್ಲಿ ಸ್ನಾನ ಮಾಡಿ, ತುಂಬ ಬಿಸಿಯಾಗಿರೋ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಶಾಂಪು ಹಾಕಿ ಸ್ನಾನ ಮಾಡಿದ ಮೇಲೆ ಕಂಡೀಷ್ನರ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ರೀತಿಯಾದ ಹೇರ್ ಕೇರ್ ಟಿಪ್ಸಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.